ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಪಕ್ಕದ ಮನೆ ಆಂಟಿ ಜೊತೆ ಹೋಲಿ ಆಡಲು ಹೋಗಿ ಅವರ ಹಣ್ಣುಗಳೊಂದಿಗೆ ಆಟವಾಡಿಬಿಟ್ಟೆ. ಆಂಟಿ ಗಂಡ ಇಲ್ಲದಾಗ ನನ್ನ ಕರೆಸಿಕೊಂಡು ಮಸಾಜ್ ಮಾಡಿಸಿಕೊಡುತ್ತಿದ್ದಳು. ಹಾಗಾದರೆ ಶುರು ಮಾಡೋಣ ನನ್ನ ಕತೆ. ನನ್ನ ಹೆಸರು ರೋಹನ್ ಮತ್ತು ನಮ್ಮ ಕಥಾನಾಯಕ ರೋಹನ್ ಮೂಲಕ ಈ ಕಥಾಭಾಗ ಮುಂದುವರೆಯಲಿದೆ. ನಾನು ನನ್ನ ಜೀವನದಲ್ಲಿ ನಡೆದಂತಹ ಒಂದು ನಿಜ ಘಟನೆಯನ್ನು ಹೇಳೋದಕ್ಕಾಗಿ ಬಂದಿದ್ದೇನೆ. ನನಗೆ ಆಗ ಜಸ್ಟ್ 16-18 ವರ್ಷ ಅಂತಾನೆ ಅಂದುಕೊಳ್ಳಿ. ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಾ ಇಲ್ಲಿದ್ದೆ. ನಗರದಲ್ಲಿ ನಮಗೆ ಸುಮಾರು 20 ಮನೆ ಬಾಡಿಗೆಂದ ಹೊಂದಿದ್ದವು. ಅದರಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಇದ್ದ ಒಂದು ಮನೆಯಲ್ಲಿ ಒಂದು ಸಂಸಾರ ಕೂಡ ಇತ್ತು. ಅವರದು ಆಕ್ಚುಲಿ ಆಂಟಿಗೆ ಸುಮಾರು 22 ವರ್ಷ ನೋಡೋಕೆ. ಬೆಳ್ಳಗೆ ತೆಳ್ಳಗೆ ಕ್ಯೂಟ್ ಸುಂದರವಾಗಿ ಇನ್ನೂ 10th ಸ್ಟ್ಯಾಂಡರ್ಡ್ ಹುಡುಗಿಯ ತರಾನೇ ಇದ್ರು. ಇವರು ಮೂಲತಃ ಉತ್ತರ ಭಾರತದವರು. ಇವರ ತಂದೆ ಇಲ್ಲಿಗೆ ಬಂದು 20 ವರ್ಷ ಆಗಿತ್ತು. ಹಾಗಾಗಿ ಅವರು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡುತ್ತಿದ್ದರು. ಮತ್ತೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ಕಾರಿ ಕೆಲಸಕ್ಕೆ ಹೋಗುತ್ತಿದ್ದರು. ಅವರಿಗೆ ಒಂದು 4 ವರ್ಷದ ಮಗು ಕೂಡ ಇತ್ತು. ಗಂಡ ಹೆಂಡತಿ ಇಬ್ಬರೂ ತುಂಬಾ ಸೋಷಿಯಲ್ ಆಗಿ ಎಲ್ಲರೊಂದಿಗೂ ಆರಾಮಾಗಿ ತುಂಬಾ ನಾರ್ಮಲ್ ಮಾತಾಡುತ್ತಿದ್ದರು. ಆಂಟಿ ಆಗಾಗ ಮನೆಗೆ ಬಂದು ಅಮ್ಮ ಜೊತೆ ಮಾತಾಡುತ್ತಿದ್ದರು. ಆಂಟಿಗೆ ಚಿಕ್ಕ ವರ್ಷಗಳಲ್ಲಿ ಲವ್ ಮಾಡಿ ಮದುವೆಯಾಗಿ ಮನೆಯವರಿಂದ ಬೇರೆ ಆಗ್ಬಿಟ್ಟು ಜಗಳ ಮಾಡ್ಕೊಂಡು ಅವರು ಕಂಪ್ಲೀಟ್ಲಿ ಅವರ ಫ್ಯಾಮಿಲಿಯಿಂದ ದೂರದಲ್ಲಿದ್ದರಿಂದ ತುಂಬಾ ಬೇಜಾರಾಗಿದ್ದರು. ಒಮ್ಮೊಮ್ಮೆ ಹೇಳ್ತಾ ಇರುತ್ತಿದ್ದರು, ಭಾನುವಾರ ಬಂದ್ರೆ ಅಟ್ಲೀಸ್ಟ್ ಒಂದು ಸಾರಿ ಆದ್ರೂ ಮನೆಗೆ ಬರ್ತಾ ಇದ್ರು. ಬಂದ್ರೆ ನಮ್ಮ ಮನೆಯವರ ಜೊತೆ ಕ್ಯಾರಂ, ಏಣಿ ಆಟ, ಚೌಕಬಾರ, ಸಂಥಿಂಗ್ ಆಟ ಆಡ್ಕೊಂಡು ಎಕ್ಸಾಕ್ಟ್ಲಿ ಏನು ಎಂದು ಕೇಳಿದರೆ ಮನೆಯವರ ತರಾನೇ ಇದ್ದು ಬಿಡುತ್ತಿದ್ದರು. ನಾನು ಅಷ್ಟೇ, ಅವರ ಮನೆಗೆ ಟೈಮ್ ಸಿಕ್ಕಾಗೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಆಗ ಆಂಟಿ ಮೇಲೆ ಯಾವ ಕೆಟ್ಟ ಭಾವನೆ ನನಗೆ ಆ ಸಮಯದಲ್ಲಿ ಇರಲಿಲ್ಲ. ಅವರ ಮಗ ಸ್ಕೂಲಿಗೆ ಹೋದಾಗ ನಮ್ಮ ಮನೆಗೆ ಬಂದು ಬಿಡ್ತಿದ್ದಾನೆ. ಆಮೇಲೆ ಆಂಟಿ ಕೆಲಸದಿಂದ 5 ಗಂಟೆಗೆ ಬಂದು ಕರ್ಕೊಂಡು ಹೋಗುತ್ತಿದ್ದರು. ನಾನು ಆಂಟಿ ಕ್ಲೋಸ್ ಆಗಿದ್ವಿ. ನಮ್ಮ ಮನೆಗೆ ಬಂದು ಬಿಡ್ತಿದ್ರು. ಆಮೇಲೆ ಆಂಟಿ ಕೆಲಸದಿಂದ 5 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಿದ್ರು. ನಾನು ಆಂಟಿ ಫುಲ್ ಕ್ಲೋಸ್ ಆಗಿ ಇರ್ತಿದ್ವಿ. ಆಡುವಾಗ ಗೇಲಿ ಮಾಡ್ತಿದ್ವಿ. ಆಗ ಆಂಟಿ ತಮಾಷೆಗೆ ಗಿಲ್ಲೋರು ಹೊಡಿಯೋರು. ಯಾರೂ ಇಲ್ಲ ಅಂದ್ರೆ ತೊಡೆ ಮೇಲೆ ಪಟ್ ಅಂತ ಹೊಡಿಯೋರು. ನಾವಿಬ್ಬರು ಹೆಂಗಿದ್ವಿ ಅಂದ್ರೆ ಜಸ್ಟ್ ಒಳ್ಳೆ ಫ್ರೆಂಡ್ಸ್ ತರ ಇದ್ಬಿಟ್ಟಿದ್ವಿ. ನಾವಿಬ್ಬರ ನಡುವೆ ಯಾವುದೇ ರೀತಿಯ ಮುಜುಗರತೆ ಅನ್ನೋದು ಇರಲಿಲ್ಲ. ಅವತ್ತು ಹೋಲಿಗೆ ನಾನು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ ಹುಡುಗರೆಲ್ಲ ಹೋಲಿ ಆಡ್ತಿದ್ವಿ. ಎಲ್ಲ ಬಣ್ಣ ಆಗಿತ್ತು. ಹಾಗೆ ಮನೆಗೆ ಬಂದೆ. ಮನೆ ಹತ್ರ ನಮ್ಮ ಒಟ್ಟಾರದ ಹುಡುಗರೆಲ್ಲ ಆಟ ಆಡ್ತಾ ಇದ್ರು. ನಮ್ಮ ಮಾವನ ಮಗನೂ ಆಟ ಆಡ್ತಾ ಇದ್ದ. ನಾನು ಬಂದಿದ್ದು ನೋಡಿ ಹೋಲಿ ಹಚ್ಚೋಕೆ ಅಂತ ಬಂದ. ನಾನು ತಪ್ಪಿಸಿಕೊಳ್ಳಲಿಕ್ಕೆ ಹೊರಗೆ ಹೋಗಿ ಆಂಟಿ ಮನೆಯ ಹತ್ರ ಹೋದೆ. ಅಲ್ಲಿ ಆಂಟಿನೇ ನನ್ನ ಹಿಡ್ಕೊಂಡ್ರು. ಹುಡುಗರೆಲ್ಲ ಬಂದು ಹಚ್ಚಿಬಿಟ್ರು. ಆಂಟಿ ನನ್ನ ಹಿಡ್ಕೊಂಡ್ರು. ಹುಡುಗರೆಲ್ಲ ಬಂದು ಹಚ್ಚಿಬಿಟ್ಟು ಹೋದ್ರು. ನಾನು ಮತ್ತೆ ಬ್ಯಾಗ್ ಮನೆಯಲ್ಲಿ ಇಟ್ಟು ಬ್ಯಾಗ್ ಅಲ್ಲಿಂದ ಹೋಲಿ ಪ್ಯಾಕೆಟ್ಸ್ನ ತಗೊಂಡು ಹಾಕ್ದೆ. ಆಂಟಿ ಅವತ್ತು ಕೆಲಸಕ್ಕೆ ಹೋಗಿರಲಿಲ್ಲ. ನಾನು ಸೀದಾ ಆಂಟಿ ಮನೆಗೆ ಹೋದೆ. ಅವರು ಲೈಟ್ ಬ್ರೌನ್ ಸ್ಯಾಟಿನ್ ನೈಟಿಯನ್ನ ಹಾಕಿದ್ರು. ನಾನು ಹೋದಾಗ ಆಂಟಿ ಮನೆ ಹಾಲ್ನಲ್ಲಿ ಮಗು ಜೊತೆ ಟಿವಿ ನೋಡ್ತಾ ಇದ್ರು. ನಾನು ಬಣ್ಣ ಹಾಕುವ ಅಷ್ಟರಲ್ಲಿ ಅವರು ಏನಾದ್ರೂ ಹಿಡ್ಕೊಂಡಿದ್ರಲ್ವಾ, ಬೇಡ ಪ್ಲೀಸ್ ಅಂತ ಹೇಳ್ತಾ ಇದ್ದೆ. ನೀವು ನನಗೆ ಹಾಕಿದ್ರಲ್ಲ, ಅದಕ್ಕೆ ಈಗ ನಿಮ್ಗೆ ನೇನೇ ಹಾಕಲೇಬೇಕು ಅಂದೆ. ಅವರು ಬೇಡ ಪ್ಲೀಸ್ ಅಂತ ಹೇಳಿದರು. ತಾನೇ ಇದ್ರು ಮನೆಯೆಲ್ಲ ಗಲೀಜ್ ಆಗ್ಬಿಡುತ್ತೆ. ಅರ್ಥ ಮಾಡ್ಕೋ, ಮಗು ಇದೆ, ನನಗೆ ಕ್ಲೀನ್ ಮಾಡೋಕೆ ಕಷ್ಟ ಅಂತ ಹೇಳಿದರು. ಅಷ್ಟರಲ್ಲಿ ಅವರ ಮಗ ನಮ್ಮ ಆಟ ಹೇಳಿದ. ಅಷ್ಟರಲ್ಲಿ ಅವರ ಮಗ ನಮ್ಮ ಮಾತು ನೋಡಿ ತುಂಬಾ ನಗ್ತಾ ಇದ್ನ. ತಂದಿದ್ದು ಬಣ್ಣ. ಅವರ ಅಮ್ಮನ ಮುಖ ಬಿಟ್ಟ. ಆಂಟಿ ನನಗೆ ಹಚ್ಚಬೇಡ, ಅಣ್ಣನ್ಗೆ ಹಚ್ಚಪ್ಪ ಅಂತ ಹತ್ತಿರಿದ್ರು. ಆಂಟಿ ನನ್ನ ಬಿಟ್ಟು ಸರಿ ಸ್ವಲ್ಪ ಹಚ್ಚಿ ಅಂದ್ರು. ನಾನು ಮಗ ಕೇಳಿಲ್ಲ, ಹಚ್ಚಿಬಿಟ್ಟೆ. ಮತ್ತೆ ಜೀಪು ಆಂಟಿ. ಮಗ ಹಚ್ಚೋಕೆ ಬಂದ, ಆಂಟಿ ಹೊಡಿಯೋಕೆ ಅಂತ ಹೋದ್ರು. ನಾನು ಇವರನ್ನು ತಡಿದೆ. ಇಲ್ಲಿಂದ ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ರು. ಹಿಂದಿನಿಂದ ಅವರಿಗೆ ಲೆಹೆನನ್ನು ಹಿಡ್ಕೊಂಡು ಒಂದು ಅವರ ಮುಖಾನ ಹಿಡ್ಕೊಂಡೆ. ಅವಾಗ ಚೇತು ಬಂದು ಚೆನ್ನಾಗಿ ಹಚ್ಚೋಕೆ ಶು ಮಾಡಿಕೊಂಡ. ಅವನು ಚಿಕ್ಕ ಮಗು ಆಗಿದ್ದ ಕೂಡ ಅವನಿಗೆ ಎಲ್ಲವೂ ಅರ್ಥ ಆಗ್ತಿತ್ತು. ಸುಮಾರು 4-6 ವರ್ಷ ಇರಬಹುದೇನೋ. ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ತುಂಬಾ ನಗ್ತಾ ಇದ್ದ. ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ನನಗೇನೋ ಸಂಥಿಂಗ್ ಆಗ್ತಿತ್ತು.
ನಾನು ಅವರ ಎರಡು ಕೇಳೋ ಭಾಗದಲ್ಲಿ ಹೊತ್ತಿ ಬಿಗಿಯಾಗಿ ಹಿಡಿದುಕೊಂಡಿದ್ದೆ. ಅವರ ನೈಟಿ ಸಿಪ್ ಸ್ವಲ್ಪ ಓಪನ್ ಆಗಿತ್ತು. ಅವರ ಮೇಲ್ಭಾಗ ಕಾಣುತ್ತೆ ಅನಿಸ್ತು ಇತ್ತು. ಸ್ಯಾಟಿನ್ ಬಟ್ಟೆ ಹಾಕಿಕೊಂಡದ್ದರಿಂದ ಆಂಟಿ ಮುಟ್ಟಿದ ಹಾಗೆ ಅನಿಸುತ್ತಿತ್ತು. ಆಂಟಿ ಏನು ಮಾತಾಡದೆ ಅಲುಗಾಡದೆ ಸುಮ್ಮನೆ ನನಗೆ ಹೊರಗೆ ನಿಂತಿದ್ದಳು. ನಾನು ಅವರ ಮುಖ ನೈಟಿ ಮೇಲೆ ಭಾಗ ಎಲ್ಲ ಹಚ್ಚುತ್ತಾ ಇದ್ದೆ. ಅಲ್ವಾ ಸೋ ಡಾಟ್ ನನಗೆ ಹೇಗೆ ಫೀಲ್ ಆಗ್ತಾದೆ ಅಂದ್ರೆ ಆ ಕ್ಷಣದಲ್ಲಿ ಆಂಟಿನ ಏನಾದ್ರೂ ಮಾಡ್ಬಿಡೋಣ, ಮುಂದೆ ಏನಾದರೂ ಆಗ್ಲಿ, ನನಗೆ ಏನು ಬೇಕಾದರೂ ತಗೊಂಡು ಬಿಡೋಣ ಅಂತ ಅನ್ಸೋಕೆ ಶುರುವಾಗಿತ್ತು. ನೈಟಿ ಮೇಲೆ ಎಲ್ಲಾ ಹಚ್ಚಿದೆ. ಸ್ಯಾಡಿ ನೈಟಿ ಮೇಲೆ ಅವರ ಹೆಸರು ಹೇಳಿ ಕಾಣಿಸುತ್ತಿತ್ತು. ಬಹುಶಃ ಆಂಟಿಗೆ ಬಿಸಿ ಕೊಟ್ಟಿರಬೇಕು, ಅದಕ್ಕಾಗಿ ಸುಮ್ಮನೆ ನಿಂತಿದ್ದರು ಅನ್ನಿಸುತ್ತೆ. ನಾನು ಹಂಗೀ ಬಿಟ್ಟು ಹೆಂಗೆ ಹಚ್ಚೋದು ಅಂತ ನಾನು ಹೇಳಿ ಓಡಿ ಬಂದೆ. ಇದೇನು ಬಂದಾಗ ಆಂಟಿ ನಮ್ಮ ಮನೆಗೆ ಬಂದು ನಮ್ಮಮ್ಮನಿಗೆ ಹೊಳಿ ಹಚ್ಚಿಬಿಟ್ಟಳು. ಅಮ್ಮ ಮನೆ ಹಚ್ಚೋ ಬಂದು ನಾನು ಅವರಿಗೆ ಬಣ್ಣ ಕೊಟ್ಟು ಆಂಟಿಗೆ ಹಾಕಿ ಅಂತ ಹೇಳ್ಬಿಟ್ಟೆ. ಹಚ್ಚುತ್ತಿದ್ದೆ. ಅಷ್ಟರಲ್ಲಿ ನಾನು ಹಚ್ಚಿದ್ದೆ. ಆಂಟಿ ಮನೆ ಮುಂದೆ ಬಂದು ಕೆಳಗೆ ಬಂದು ಒಂದು ಸಣ್ಣ ಬಕೆಟ್ನಲ್ಲಿ ಇಟ್ಟ ನೀರನ್ನು ಆಂಟಿ ಮೇಲೆ ಹಾಕಿದರು. ನಾನು ಅರ್ಧ ನೆನೆಗೆ ಹೋದ್ರು ಮತ್ತೆ ಇನ್ನೊಂದು ಬಕೆಟ್ನಲ್ಲಿ ಇಟ್ಟ ನೀರನ್ನು ಆಂಟಿಗೆ ನಾನು ಹಾಕಿದೆ. ಸೋ ಆ ಸಮಯದಲ್ಲಿ ಆಂಟಿ ಕೂಡ ಅರ್ಧ ನೆನೆಗೆ ಹೋದ್ರು. ಸ್ಯಾಟಿನ್ ಬಟ್ಟೆ ಹಾಕಿರೋದರಿಂದ ಫುಲ್ ಅದು ಏನಾಗುತ್ತೆ ಅಂದ್ರೆ ಜಸ್ಟ್ ಹಚ್ಚಿಕೊಂಡಾಗ ಅನ್ನಿಸುತ್ತೆ ಆಂಟಿ ಶೇಪ್ ಹೀಗೆ ಕಾಣಿಸುತ್ತಿತ್ತು. ಮಗ ಚೇತನ್ ಹುಡುಗರ ಜೊತೆ ಆಡೋಕೆ ಅಂತ ಹೋಗ್ಬಿಟ್ಟಿತ್ತು. ಅದು ಚಿಕ್ಕ ಹುಡುಗ ಆಗಿದ್ದರಿಂದ ಕೂಡ ಯಾವಾಗ್ಲೂ ಮನೆಯಲ್ಲೇ ಇರ್ತಾಳೆ. ನನ್ನ ಹತ್ರ ಇದ್ದ ಬಣ್ಣ ತೆಗೆದು ಆಂಟಿ ಹಚ್ಚೋಕೆ ಅಂತ ಹೋದಾಗ ಆಂಟಿ ಮನೆಗೆ ಹೊಡೆದೆ. ಆದ್ರೆ ಅವರ ಹಿಂದೆ ಹೋಗ್ಬಿಟ್ಟು ನಾನು ಅವರನ್ನು ಹೊಳಿ ಹಾಕಿದೆ. ಆಂಟಿ ಮನೆಯ ಬಾಗಿಲು ಬಿದ್ರೆ ಜಾರಿ ಬಿದ್ದು ತನ್ನೂ ಏನೂ ಆಗಿಲ್ಲ. ಆಂಟಿ ಮತ್ತೆ ನಗ್ತಾ ನನ್ನನ್ನು ನೋಡಿ ನಗೆ ಬರುವಾಗ ಯಾಕೋ ಹಾಗೆ ನಗ್ತಾ ಇದ್ದೀಯಾ, ಫುಲ್ ಹ್ಯಾಪಿ ಏನೋ ಹಾಡ್ದೆ. ಆಂಟಿ ಸರಿ ಬಾಯನ್ನು ಅವರು ಎರಡು ಹೀನಿಗಳನ್ನು ಹಿಡಿದು ಮೇಲೆ ನಿಲ್ಲಿಸಿದ್ರೆ ಆಂಟಿ ನನ್ನ ಭುಜನ ಮಿರುವ ಮೇಲೆ ಹಾಕಿ ಬಾತ್ರೂಮ್ಗೆ ಬಿದ್ದು ಬಂದ್ರು. ನಾನು ಮಾಡಿದೆ. ಅವರನ್ನು ಬಳಸಿ ನೀಡಿರಿ ಹೋಗೋಣ ಅಂತ ಆಂಟಿ ನನ್ನ ಮುಖ ನೋಡಿ ಸ್ಮೈಲ್ ಮಾಡಿದ್ರು. ಮುಂದೆ ಒಂದೆರಡು ಹಚ್ಚ ಇಟ್ಟು 1 ನಿಮಿಷ ಅಲ್ಲಿ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರು. ಕೂತ್ಕೊಂಡು ನೋಡು ಏನಾಯ್ತು ನಿನ್ನಿಂದ ಅನ್ನ ಹೇಳಿ ನನಗೆ ಬಿಸಿ ಸ್ಟಾರ್ಟ್ ಆಯ್ತು. ಏನಾಯ್ತು ಆಂಟಿ ಅಂದೆ. ಏನಿಲ್ಲ ಬಿಡು ಸರಿ, ನಾನು ಸ್ನಾನ ಮಾಡಿ ಬರ್ತೀನಿ, ಮಗ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋದೆ. ಬಾತ್ರೂಮ್ಗೆ ಹೋದ ನಾನು ಅಲ್ಲಿಂದ ಬಂದೆ. ಸ್ವಲ್ಪ ಸಮಯದ ನಂತರ ಆಂಟಿ ಚೇತು ಅಂತ ಕೂಗಿದ್ರು. ಚೇತು ಜೊತೆಗೆ ನಾನು ಹೋದೆ. ಹೇ ಹೆಂಗ್ ಇವೆ ಈಗ ಆಂಟಿ ಅಂತ ಅಂದೆ. ಸೋ ಇಟ್ಸ್ ಓಕೆ ಪರವಾಗಿಲ್ಲ ಕಣೋ ಅಂದ್ರು. ನಾನು ಸುಮ್ಮನೆ ಮನೆಗೆ ಬಂದು ಸ್ನಾನ ಮಾಡಿಸುತ್ತಾ ಮಾಡ್ತಾ ನನ್ನ ಆಂಟಿಗೆ ಸ್ನಾನ ಮಾಡಲು ಇಮ್ಯಾಜಿನ್ ಮಾಡಲು ಶುರು ಮಾಡಿದೆಯಷ್ಟೇ. ಆದರೆ ನನಗೆ ಗೊತ್ತಾಗತ್ತಿಲ್ಲ ಆ ಕಲ್ಪನೆ ಎಷ್ಟು ಸಂತೋಷ ನೀಡುತ್ತದೋ. ನಾನು ಅದನ್ನು ಇಮ್ಯಾಜಿನ್ ಮಾಡುವಾಗ ಸಾಕು, ಹಾಗಾಗಿ ಕಲ್ಪನೆ ಮಾಡಿಕೊಂಡು ಹೊಡೆಯುತ್ತಾ ಫ್ರೆಶ್ ಆಗಿ ಔಟ್ ಬಂದೆ. ನಾನು ಹೆಂಗಾಯ್ತು ಅಂದ್ರೆ ಆಗ ತಾನೇ ಸ್ನಾನ ಮುಗಿಸಿ ಬಂದಾಗ ಎಷ್ಟು ಫ್ರೆಶ್ನೆಸ್ ಫೀಲ್ ಆಗುತ್ತದೋ ಅದೇ ತರ ಫೀಲಿಂಗ್ ಆಗುತ್ತಿತ್ತು. ಮತ್ತೆ ಸಾಯಂಕಾಲ 8 ಗಂಟೆಗೆ ಹಂಗೆ ಒಂದು ಅವನ ಮನೆ ಮುಂದೆ ತಿರುಗಾಡಿ ಅಲ್ಲೇ ಹುಡುಗರ ಜೊತೆ ಜೋರಾಗಿ ಮಾತಾಡುತ್ತಾ ಇದ್ದೆ. ಆಂಟಿ ಬರಲೇ ಇಲ್ಲ, ಅಂಕಲ್ ಬಂದ್ರು ಮಾತಾಡುತ್ತಾ ಇದ್ದಾರೆ. ಸ್ಟಡೀಸ್ ಸಬ್ಜೆಕ್ಟ್ಸ್ ಅಂತ ಎಲ್ಲವೂ ಹೇಳುತ್ತಿದ್ದರು. ಆದ್ರೆ ನಾನು ಏನು ಯೋಚನೆ ಮಾಡುತ್ತಿದ್ದೆ. ರಾತ್ರಿ 9 ಗಂಟೆಗೆ ಅಮ್ಮ ಊಟ ಮಾಡು ಬಾ ಅಂತ ಕರೆತಾಳುತ್ತೇನೆ. ರಾತ್ರಿ 9 ಗಂಟೆಗೆ ಅಮ್ಮ ಊಟ ಮಾಡು ಬಾ ಅಂತ ಕರೆದರೆ ಸರಿ ಅಂಕಲ್ ಬರ್ತೀನಿ ಅಂತ ಹೋಗಿ ತಿಂದು ಮಲ್ಕೊಂಡೆ. ನಿದ್ದೆ ಬರುತ್ತಿಲ್ಲ, ಯಾಕಂದ್ರೆ ಆ ಕ್ಷಣದಲ್ಲಿ ನನ್ನ ಆಸೆ ಹೇಗೆ ಮಾತ್ರ ಮೀರಿ ಹೋಗಿತ್ತು ಅಂದ್ರೆ ಕಣ್ಣು ಮುಚ್ಚಿದಾಗ ನನ್ನಲ್ಲಿ ಹೋಳಿ ಆಡಿದ್ದು ನೆನಪು, ಆಂಟಿ ಬಿದ್ದಿದ್ದು ನೆನಪು, ಆಂಟಿ ನೋಡಿದ ನೆನಪು. ಇದೇ ರೀತಿ ಕೆಟ್ಟ ಯೋಚನೆಗಳು ಬರೋಕೆ ಶುರುವಾಯಿತು. ನಾನು ಒಬ್ಬನೇ ಒಂದು ರೂಮಿನಲ್ಲಿ ಮಲ್ಕೊಂತಾ ಇದ್ದೆ. ತುಂಬಾ ಪ್ರೇಯಸಿ ಇದ್ದೆ. ನಮ್ಮ ಮನೆಯಲ್ಲಿ ಅವತ್ತು ಇನ್ನೊಂದು ಬಾರಿ ಹೊಡೆಯುತ್ತಾ ಮಲ್ಕೊಂಡ ಆ ಒಂದು ಕ್ಷಣದಲ್ಲಿ ಸಮಾಧಾನವಾಗುತ್ತದೆ, ಮತ್ತೆ ಶುರುವಾಗುತ್ತದೆ. ಮಾರನೇ ದಿನ ನಾನು ಯೂಶುವಲ್ ಕಾಲೇಜ್ಗೆ ಹೋದಿದ್ದೇನೆ. ಆಂಟಿ ಕಾಣಿಸಲೇ ಇಲ್ಲ. ಸುಮ್ಮನಾಗಿ ಬಿಟ್ಟೆ. ಆದರೂ 2 ದಿನಕ್ಕೆ ಭಾನುವಾರ ನಾನು ಬೆಳಗ್ಗೆ ಲೇಟ್ ಆಗಿ ಎದ್ದೆ. ಹಾಗೆ ಔಟ್ ಬಂದು ನಿಂತುಕೊಂಡೆ. ಹಂಗೇನೆ ಆಂಟಿ ಮನೆ ಕಡೆ ನೋಡಿ ಆಂಟಿ ಅಂಗಡಿಯಿಂದ ಮನೆಗೆ ಬರ್ತಾ ಇದ್ದರು. ನಾನು ನೋಡಿ ಸ್ಮೈಲ್ ಮಾಡಿ ಹಾಯ್ ಅಂತ ಕೈಚಾಣಿ ಮಾಡಿದ್ದೇನೆ. ಮನೆಗೆ ಹೋದರು. ನನ್ನ ಕೈ ಸನ್ನಿಯಲ್ಲಿ ಹಾಯ್ ಅಂತ ಹೇಳಾಡಿದಾಗ ಖುಷಿಯಾಯಿತು. ಹೋಗಿ ಜಲ್ದಿ ಸ್ನಾನ ಮಾಡಿ ತಿಂಡಿ ಮಾಡಿ ಕೂತ್ಕೊಂಡು ಆಂಟಿ ಮನೆಗೆ ಹೋಗೋಣ ಅಷ್ಟರಲ್ಲಿ ಆಂಟಿ ಕೂಡ ಬಂದಾಗ ಅಮ್ಮ ಜೊತೆ ಮಾತಾಡಿ ನಾನು ವಾರಗಣ್ಣಿನಿಂದ ನೋಡುತ್ತಾ ಇದ್ದೆ. ನಾನು ಅವರನ್ನೇ ನೋಡುತ್ತಾ ಇದ್ದೆ. ಸೋ ಜಸ್ಟ್ ಏನಂದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಅಮ್ಮ ಅಡುಗೆ ಮನೆಯತ್ತ ಹೋದರು. ಆಗ ಆಂಟಿ ನನ್ನನ್ನು ಕೇಳುತ್ತಿದ್ದರು, ಏನಿವತ್ತು ಎಲ್ಲೂ ಹೋಗಿಲ್ಲವೇ? ಅಲ್ಲ ಸೋ ಅವರು ಹೇಗೆ ಅಂದ್ರೆ
ನಾನು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಬೇಕು. ನಾನು ಕಾರ್ ಹಿಡಿದಾಗ ಆಗ್ಬೇಕು. ಆ ತರ ಮಾತಾಡೋರು ಇಲ್ಲ. ಆಂಟಿ ಯಾಕೋ 2-3 ದಿನದಿಂದ ಬೇಜಾರು, ಸೋ ದಾಟ್ ನಾನು ಎಲ್ಲೂ ಹೋಗಿಲ್ಲ ಅಂತ ಎಂದೆ. ಓ ಹೌದು ಅಂತ ಸ್ಮೈಲ್ ಮಾಡಿದ್ರು. ಪಟ್ ಅಂತ ನನ್ನ ಭುಜ ಮೇಲೆ ಒಬ್ಬಗ ಕಟ್ಟಿದರು. ಮಾರನೇ ದಿನ ಅಮ್ಮ ತಂದೆ ಇಬ್ಬರು ಯಾವುದೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಾರೆ. ಬರೋದು ಲೇಟ್ ಆಗುತ್ತೆ ಅಂತ ಅಂದ್ರು. ಆಗ ಸರಿ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿ ಕಾಲೇಜಿಗೆ ಅಂತ ಹೇಳ್ಬಿಟ್ಟು ಹೋದೆ. ಮಧ್ಯಾಹ್ನ ಕಾಲೇಜಿನೆಲ್ಲ ಮುಗಿಸಿ ಮನೆಗೆ ಬಂದೆ. ಅಮ್ಮ ಹತ್ರ ಹೇಳ್ಬಿಟ್ಟು ಬೇಗ ಇಸ್ಕೊಳ್ಳೋಣ ಅಂತ ಇಸ್ಕೊಳ್ಳಬೇಕಾಗಿತ್ತು. ನಾನೇನ್ ಮಾಡಿ ಎಂದು ಫಿಸಿಕಲ್ ನಾರ್ಮಲ್ ಆಗ್ತೀನಿ, ಹೇಗೆ ಹೋಗ್ತಿದ್ನೋ ಹಾಗೆ ಹೋಗ್ಬಿಟ್ಟಿದ್ದೀನಿ. ಮರೆತುಕೊಂಡು ಅಪ್ಪಂಗೆ ಫೋನ್ ಮಾಡಿದ್ರೆ, ಅಪ್ಪ ಬೀಗ ಪಕ್ಕದ ಮನೆಯಲ್ಲಿ ಇಟ್ಟು ಕೊಟ್ಟಿದ್ದೀನಿ ಕಣೋ ಅಂದ್ರು. ನನ್ನ ಆಂಟಿ ಕೆಲಸಕ್ಕೆ ಹೋಗಿದ್ದಾರೆ ಅಲ್ವಾ, ಹೋಗಿ ಅಲ್ವಾ ಅಂತ ಅನ್ಕೊಂಡು ಬಾಗಿಲು ತಟ್ಟಿದ್ರೆ, ಆಂಟಿ ಬಾ ಒಳಗೆ ಅಂತ ಹೇಳ್ಬಿಟ್ಟು ಕರೆದ್ರು. ಬೀಗ ಇದ್ದೀಯಾ ಆಂಟಿ ಅಂದೆ. ಇದೆ ಬಾ ಒಳಗೆ ಅಂತ ಹೇಳಿದ್ರು. ಕೆಲಸಕ್ಕೆ ಹೋಗಿಲ್ವಾ ಆಂಟಿ ಅಂತ ಕೇಳ್ದೆ. ಸೋ ಆಂಟಿ ಇಲ್ಲ, ಇವತ್ತು ಮುಗಿದು ಸ್ಕೂಲ್ ಹತ್ರ ಕೆಲಸ ಇತ್ತು ಹೋಗಿದ್ದೆ. ಸರಿ ಫ್ರೆಂಡ್ಸ್, ಧನ್ಯವಾದಗಳು ವೀಕ್ಷಕರೇ. ಕತೆ